ನಮಸ್ಕಾರ ಸ್ನೇಹಿತರೆ, ನೀವು ಡ್ರೈ ಸ್ಕಿನ್ ಅಥವಾ ಒಣ ಚರ್ಮದಿಂದ ಸಫರ್ ಆಗ್ತಾ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ನಾನ್ ಡಾಕ್ಟರ್ ಶಿಲ್ಪಾ ಭಟ್, ಸುಬೋಧ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರಿಂದ. ಇವತ್ತು ಒಣ ಚರ್ಮಕ್ಕೆ ಏನ್ ಕಾರಣ ಹಾಗೂ ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನ ನೋಡೋಣ. ಚರ್ಮದಲ್ಲಿ ತೇವಾಂಶ ಅಥವಾ ವಾಟರ್ ಕಂಟೆಂಟ್ ಮತ್ತೆ ಸಹಜವಾಗಿರುವಂತಹ ಎಣ್ಣೆ, ನ್ಯಾಚುರಲ್ ಮಾಯಿಶ್ಚರೈಸಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಅದು ಕಡಿಮೆ ಆಗೋದ್ರಿಂದ ನಿಮ್ ಚರ್ಮ ಒಣಗತ್ತೆ. ಸೊ ಅದಕ್ಕೇನ್ ಕಾರಣ ಅಂದ್ರೆ, ಮೊದಲನೇದಾಗಿ ವಾತಾವರಣದ ಕಾರಣಗಳು. ಸೊ ವಾತಾವರಣ ಸಪೋಸ್ ಚಳಿಗಾಲದಲ್ಲಿ ಅಥವಾ ನೀವಿರುವಂತ ಜಾಗ ತುಂಬಾ ಡ್ರೈ ಆಗಿದ್ರೆ, ಸೊ ಹ್ಯೂಮಿಡಿಟಿ ಕಡಿಮೆ ಆಗಿದ್ರೆ ಆಗ್ಬೋದು. ಸೊ ಕೆಲವು ಸತಿ ಏನಾಗುತ್ತೆ, ನಾವು ಮಾಡುವಂತ ತಪ್ಪುಗಳಿಂದ ಕೂಡ ಚರ್ಮ ಡ್ರೈ ಆಗ್ತಾ ಇರುತ್ತೆ. ಸೊ ನಾವು ಚರ್ಮದ ಆರೈಕೆ ಹೇಗ್ ಮಾಡ್ತೇವೆ ಅನ್ನೋದು ಕೂಡ ಎರಡನೇ ಕಾರಣ. ತುಂಬಾ ಬಿಸಿನೀರು ಉಪಯೋಗಿಸೋದ್ರಿಂದ, ಎಸಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಹಾಗೂ ನೀವು ಅತಿಯಾದ ಸೋಪನ್ನ ಬಳಸ್ತಾ ಇದ್ರೆ, ನಾರು ಅಥವಾ ಕಲ್ಲನ್ನ ಹಾಕಿ ಚರ್ಮನ ಉಜ್ತಾ ಇದ್ರೆ, ಸೊ ಇದರಿಂದ ಕೂಡ ಚರ್ಮ ತೀರಾ ಡ್ರೈ ಆಗುತ್ತೆ. ಮೂರನೇದಾಗಿ ವಯಸ್ಸು, ಏಜ್ ಆಗ್ತಾ ಆಗ್ತಾ ಚರ್ಮ ಒಣಗ್ತಾ ಹೋಗುತ್ತೆ. ನಾಲ್ಕನೇದಾಗಿ ವೈದ್ಯಕೀಯ ಕಾರಣಗಳು, ಕೆಲವು ಸ್ಕಿನ್ ಪ್ರಾಬ್ಲಮ್ಸ್ ಅಂದ್ರೆ ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಇದರಿಂದ ಸ್ಕಿನ್ ಡ್ರೈ ಆಗುತ್ತೆ. ಕೆಲವು ಮೆಡಿಕಲ್ ಪ್ರಾಬ್ಲಮ್ಸ್ ಲೈಕ್ ಥೈರಾಯ್ಡ್ ಪ್ರಾಬ್ಲಮ್, ಡಯಾಬಿಟಿಸ್ ಇದ್ರೆ ಚರ್ಮ ಒಣಗತ್ತೆ. ಕೆಲವು ಸತಿ ಪೋಷಕಾಂಶದ ಕೊರತೆಯಿಂದ, ಸಪೋಸ್ ನೀವು ಡಯಟ್ ಮಾಡ್ತಾ ಇದ್ರೆ, ವೇಟ್ ಲಾಸ್ ಮೆಡಿಸಿನ್ಸ್ ತಗೋತಾ ಇದ್ರೆ, ಆಗ ಕೂಡ ಸ್ಕಿನ್ ಡ್ರೈ ಆಗ್ಬಹುದು. ಕೊನೆಯದಾಗಿ ಕೆಲವು ಔಷಧಿಗಳಿಂದ ಕೂಡ ಸ್ಕಿನ್ ಡ್ರೈ ಆಗ್ಬಹುದು. ರೆಟಿನಾಯ್ಡ್ಸ್ ಅಂತ ಹೇಳ್ತೇವೆ, ಪಿಂಪಲ್ ಟ್ರೀಟ್ಮೆಂಟ್ ಕೊಡುವಂತ ಮೆಡಿಸಿನ್ಸ್ ಇರ್ಬೋದು, ಅಥವಾ ಡಯೂರೆಟಿಕ್ಸ್, ಮೂತ್ರವರ್ಧಕ ಔಷಧಿಗಳು ಅಂತ ಹೇಳ್ತೀವಿ, ಅದಿರ್ಬೋದು, ಇಲ್ಲ ಸ್ಟ್ಯಾಟಿನ್ಸ್ ಅಥವಾ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋ ಔಷಧ ಇರ್ಬೋದು. ಇಂಥ ಔಷಧಗಳಿಂದ ಕೂಡ ಚರ್ಮ ಡ್ರೈ ಆಗ್ಬಹುದು. ಸೊ ಹಾಗಾದ್ರೆ ಒಣ ಚರ್ಮದ ಲಕ್ಷಣಗಳೇನು? ಸ್ಕಿನ್ ಡ್ರೈ ಆಗಿ ಕಾಣಿಸೋದು, ಬೂದಿ ತರ ಕಾಣಿಸುವಂತದ್ದು, ಸಿಪ್ಪೆ ಸಿಪ್ಪೆ ತರ ಬರುವಂತದ್ದು, ಕಾಲು ಮತ್ತೆ ಕೈಯಲ್ಲಿ ಕ್ರ್ಯಾಕ್ಸ್ ಆಗುವಂತದ್ದು. ಸೊ ಕೆಲವು ಸತಿ ಎಷ್ಟು ಕ್ರ್ಯಾಕ್ಸ್ ಆಗತ್ತೆ ಅಂದ್ರೆ ರಕ್ತ ಬರೋವಷ್ಟು ಕ್ರ್ಯಾಕ್ಸ್ ಆಗಿರುತ್ತೆ. ಕೆಲವರಿಗೆ ತೊರ್ಕೆ ಆಗ್ತಾ ಇರುತ್ತೆ. ಇನ್ ಕೆಲವರಿಗೆ ಮುಖ ತೊಳೆದಾಗ ಮುಖ ತುಂಬಾ ಟೈಟ್ ಅನ್ಸುತ್ತೆ, ಡಾಕ್ಟರ್ ತುಂಬಾ ಬಿಗಿಯಾಗಿದೆ ಚರ್ಮ ಅಂತ ಹೇಳ್ತಾರೆ. ಇವೆಲ್ಲ ಡ್ರೈ ಸ್ಕಿನ್ನಿನ ಲಕ್ಷಣಗಳು. ಸೊ ಈ ಡ್ರೈ ಸ್ಕಿನ್ ಇರೋರು ಚರ್ಮನ ಹೇಗ್ ನೋಡ್ಕೋಬೇಕು, ಸೊ ಮ್ಯಾನೇಜ್ಮೆಂಟ್ ಹೇಗ್ ಮಾಡೋದು ಅನ್ನೋದನ್ನ ಹೇಳ್ತೀನಿ ಈಗ. ಸೊ ಡ್ರೈ ಸ್ಕಿನ್ ಇರೋರು ಫಸ್ಟ್ ಥಿಂಗ್, ನೀವು ತೊಳೆಯುವ ವಿಧಾನನ ನೋಡ್ಕೊಳ್ಳಿ. ಕ್ಲೆನ್ಸಿಂಗ್ ಯಾವ ತರ ಮಾಡ್ತೀರಾ ಅಂತ. ತುಂಬಾ ಮೃದುವಾದ ಜೆಂಟಲ್ ಕ್ಲೆನ್ಸರ್ಸ್ ನ ಬಳಸಿ, ಹಾರ್ಶ್ ಸೋಪ್ಸ್ ನ ಬಳಸಬೇಡಿ. ಪದೇ ಮುಖ ತೊಳಿಬೇಡಿ. ದಿನಕ್ಕೆ 2 ಅಥವಾ 3 ಸತಿ ಮುಖ ತೊಳೆದ್ರೆ ಸಾಕಾಗತ್ತೆ. ಸ್ನಾನ ಮಾಡುವಾಗ್ಲೂ ಅಷ್ಟೇ, ನಿಮ್ ಸ್ನಾನದ ಟೈಮ್ ನ ಲಿಮಿಟ್ ಮಾಡಿ. ತುಂಬಾ ಹೊತ್ತು ಸ್ನಾನ ಮಾಡಬೇಡಿ, ಕ್ವಿಕ್ ಬಾತ್. ಅಂಡ್ ಸ್ನಾನ ಮಾಡುವಾಗ ನೀವು ಉಪಯೋಗಿಸುವಂತ ನೀರು ಬೆಚ್ಚಗಿರ್ಲಿ, ತುಂಬಾ ಬಿಸಿ ನೀರನ್ನ ಉಪಯೋಗಿಸಬೇಡಿ. ಸೊ ನಂಬರ್ 2, ಮಾಯಿಶ್ಚರೈಸರ್ ನ ಸರಿಯಾಗಿ ಉಪಯೋಗಿಸುವಂತದ್ದು. ಸೊ ಪ್ರತಿನಿತ್ಯ ಮಾಯಿಶ್ಚರೈಸರ್ ಹಚ್ಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಮಾಯಿಶ್ಚರೈಸರ್ ಅನ್ನೋದು ಟ್ರೀಟ್ಮೆಂಟ್ ಅಲ್ಲ, ಆದ್ರೆ ಇದು ದಿನನಿತ್ಯ ಮಾಡ್ಬೇಕಾಗಿರುವಂತದ್ದು. ಅಂದ್ರೆ ನಾನು ಉಪಯೋಗಿಸುವಾಗ ಸರಿ ಹೋಯ್ತು, ನಿಲ್ಸಿದ ತಕ್ಷಣ ವಾಪಸ್ ಬಂತು ಅಂತ ಕೆಲವು ಪೇಷಂಟ್ಸ್ ಹೇಳ್ತಾರೆ. ಆದ್ರೆ ನಾನ್ ಹೇಳೋದು, ನೀವ್ ಹೇಗ್ ದಿನ ಊಟ ಮಾಡ್ತಿರೋ ಅದೇ ತರ ನಿಮ್ ಚರ್ಮಕ್ಕೂ ದಿನ ಮಾಯಿಶ್ಚರೈಸರ್ ಹಚ್ಚಿ. ಸೊ ಮಾಯಿಶ್ಚರೈಸರ್ ನೀವು ಉಪಯೋಗಿಸುವಾಗ ನಂಬರ್ 1, ಮಾಯಿಶ್ಚರೈಸರ್ ನ ಸ್ನಾನ ಆಗಿ 5 ನಿಮಿಷದ ಒಳಗಡೆ ಹಚ್ಬಿಡಿ. ಸೊ ಇಡೀ ಬಾಡಿಗೆ ಹಚ್ಲಿಕ್ಕೆ 30 ml ಆಗುವಷ್ಟು ಮಾಯಿಶ್ಚರೈಸರ್ ಬೇಕಾಗತ್ತೆ. ಅಂದ್ರೆ ಕಂಜೂಸ್ ಮಾಡಬೇಡಿ, ಚೆನ್ನಾಗಿ ಹಚ್ಚಿ ಮಾಯಿಶ್ಚರೈಸರ್ ನ. ನಂಬರ್ 3, ನೀವು ಆರಿಸ್ಕೊಳ್ಳೋ ಮಾಯಿಶ್ಚರೈಸರ್ ನಿಮ್ ಚರ್ಮದ ನೀಡ್ಸ್ಗೆ ತಕ್ಕನಾಗಿರ್ಲಿ. ನಿಮ್ಮ ಡರ್ಮಟಾಲಜಿಸ್ಟ್ ಅಥವಾ ನಿಮ್ಮ ಚರ್ಮ ವೈದ್ಯರು ಅದನ್ನ ರೆಕಮೆಂಡ್ ಮಾಡ್ತಾರೆ. ನಿಮ್ಮ ಮಾಯಿಶ್ಚರೈಸರ್ ನಿಮ್ಮ ಅಗತ್ಯತೆಗೆ ತಕ್ಕನಾಗೆ ಹೇಗೆ ಕೊಡ್ತೀವಿ? ಸೆರಮೈಡ್ಸ್ ಇರ್ಬೋದು, ಯೂರಿಯಾ ಅಥವಾ ಗ್ಲೈಕಾಲಿಕ್ ಆಸಿಡ್ ಇರ್ಬೋದು, ಕೆಲವು ಸತಿ ಲ್ಯಾಕ್ಟಿಕ್ ಆಸಿಡ್ ಇರುವಂತದ್ದು ಕೊಡ್ತೀವಿ. ಸೊ ನೋಡ್ಕೊಂಡು ನಿಮ್ಮ ಅಗತ್ಯಕ್ಕೆ ತಕ್ಕನಾದಂತ ಮಾಯಿಶ್ಚರೈಸರ್ ನ ಪ್ರಿಸ್ಕ್ರೈಬ್ ಮಾಡ್ಲಾಗತ್ತೆ. ಸೊ ಹಾಗೂ ಆ ಮಾಯಿಶ್ಚರೈಸರ್ ನ ರಿಪೀಟ್ ಮಾಡ್ಬೇಕಾಗತ್ತೆ. ಕೆಲವರಿಗೆ ಬೆಳಿಗ್ಗೆ ಹಚ್ಚಿದ್ರೆ ಸಂಜೆವರೆಗೂ ಇರೋದಿಲ್ಲ. ಸೊ ನೀವು ಮತ್ತೆ ಮಾಯಿಶ್ಚರೈಸರ್ ನ ರಿಪೀಟ್ ಮಾಡ್ಬೇಕಾಗತ್ತೆ. 4 ಅವರ್ಸ್ ಇಂದ 8 ಅವರ್ಸ್ ವರ್ಗೂನು ಬರ್ಬಹುದು ಮಾಯಿಶ್ಚರೈಸರ್. ಸೊ ನಿಮ್ಮ ಮುಖಕ್ಕೆ ಹಚ್ಚುವ ಮಾಯಿಶ್ಚರೈಸರ್ ಬೇರೆ ತರ ಇರ್ಬೋದು, ನಿಮ್ ಬಾಡಿ ಮಾಯಿಶ್ಚರೈಸರ್ ಬೇರೆ ಇರ್ಬೋದು, ನಿಮ್ಮ ಕೈ ಕಾಲ್ಗಳಿಗೆ ಹಚ್ಚುವಂತ ಮಾಯಿಶ್ಚರೈಸರ್ ಬೇರೆ ಇರ್ಬೋದು. ಸೊ ಇದು ನಿಮ್ಮ ಅಗತ್ಯಕ್ಕೆ ತಕ್ಕನಾಗಿ ಪ್ರಿಸ್ಕ್ರೈಬ್ ಮಾಡ್ಲಾಗತ್ತೆ. ನಿಮ್ಮ ಸ್ಕಿನ್ ಡಾಕ್ಟರ್ನ ವಿವರವಾಗಿ ಇದ್ರ ಬಗ್ಗೆ ಕೇಳಿ ತಿಳ್ಕೊಳ್ಬಹುದು. ಮೂರನೇದಾಗಿ, ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆ ಮಾಡ್ಕೊಳ್ಳಿ. ನಿಮ್ ಡ್ರೈ ಸ್ಕಿನ್ ಇದ್ರೆ ನೀವು ನೀರ್ ಚೆನ್ನಾಗಿ ಕುಡಿಬೇಕಾಗತ್ತೆ. ದಿನಕ್ಕೆ 2 ರಿಂದ 3 ಲೀಟರ್ ಆಗುವಷ್ಟು ನೀರ್ ಕುಡೀರಿ ಅಂತ ಹೇಳ್ತೀವಿ. ಆದ್ರೆ ನೀವು ಕುಡಿದ ನೀರೆಲ್ಲಾನು ಸ್ಕಿನ್ ಅನ್ನು ತಲುಪುತ್ತೆ ಅಂತ ಅರ್ಥ ಅಲ್ಲ. ಕೆಲವು ಪೇಷಂಟ್ಸ್ ಹೇಳ್ತಾರೆ, ಡಾಕ್ಟರ್ ನಾನು ಎಷ್ಟು ನೀರ್ ಕುಡಿತೀನಿ ಆದ್ರೂ ನನ್ ಸ್ಕಿನ್ ಡ್ರೈ ಇದೆ ಅಂತ. ಇದಾಗಬಹುದು. ಸೊ ನಿಮ್ ಸ್ಕಿನ್ ಅಲ್ಲಿ ಬೇರೆ ಕಾರಣದಿಂದ ಡ್ರೈ ಆಗ್ತಿರ್ಬೋದು. ಆದ್ರೆ ನೀರ್ ಕುಡಿಯೋದು ಅ ಪಾರ್ಟ್ ಆಫ್ ನಿಮ್ಮ ಲೈಫ್ ಸ್ಟೈಲ್. ಏರ್ ಕಂಡೀಷನರ್ ಬಳಕೆಯನ್ನ ಕಡಿಮೆ ಮಾಡ್ಕೋಬಹುದು, ಇಲ್ಲ ಒಂದು ಹ್ಯೂಮಿಡಿಫೈಯರ್ ನ ಆಡ್ ಮಾಡ್ಕೋಬಹುದು. ಹ್ಯೂಮಿಡಿಟಿ ಇಂಪ್ರೂವ್ ಆದ್ರೆ ನಿಮ್ ಚರ್ಮದಲ್ಲಿರೋ ತೇವಾಂಶ ಕೂಡ ಬೆಟರ್ ಆಗುತ್ತೆ. ಹಾರ್ಶ್ ಆಗಿರೋ ಸೋಪ್ಸ್ ನ ಬಳಸಬೇಡಿ. ಸೊ ನೀವು ಉಪಯೋಗಿಸುವಂತ ಸೋಪ್ ಅಥವಾ ಬಾಡಿ ವಾಶ್ ನಿಮ್ಮ ಸ್ಕಿನ್ pH ಗೆ ಫ್ರೆಂಡ್ಲಿ ಆಗಿರ್ಲಿ ಹಾಗೂ ಮಾಯಿಶ್ಚರೈಸಿಂಗ್ ಆಗಿರ್ಲಿ.
ಸ್ಕ್ರಬ್ ಮಾಡಬೇಡಿ. ಯಾವುದೇ ರೀತಿ ಲೂಫಾ ಅಥವಾ ಸ್ಟೋನ್ ಇಂದ ಚರ್ಮನ ಉಜ್ಜಬೇಡಿ. ಉಜ್ಜಿದಷ್ಟು ಚರ್ಮ ಇನ್ನೂ ಡ್ರೈ ಆಗುತ್ತೆ ಹಾಗೂ ಅದರಿಂದ ಡ್ಯಾಮೇಜ್ ಆಗುತ್ತೆ. ಆಲ್ಕೋಹಾಲ್ ಇರುವಂತ ಚರ್ಮದ ಪ್ರಾಡಕ್ಟ್ಸ್ ನ ಬಳಸಬೇಡಿ. ಟೋನರ್ಸ್ ಇರ್ಬೋದು ಅಥವಾ ಎನಿ ಪ್ರಾಡಕ್ಟ್ ವಿತ್ ಆಲ್ಕೋಹಾಲ್ ಸ್ಕಿನ್ ಅನ್ನ ಇನ್ನೂ ಒಣಗಿಸುತ್ತೆ. ಸೊ ಅಂತ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡ್ಕೊಳ್ಳಿ. ಈ ಡ್ರೈ ಸ್ಕಿನ್ ಇರೋರು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ನಿಮ್ ಸ್ಕಿನ್ ಅಲ್ಲಿ ಬಿರ್ಕ್ ಬಿಟ್ಟು ಗಾಯಗಳಾಗ್ತಾ ಇದ್ರೆ, ತೊರಕೆ ಆಗ್ತಾ ಇದ್ರೆ, ಅಥವಾ ಸಪೋಸ್ ನಿಮ್ ಚರ್ಮ ತುಂಬಾನೇ ಡ್ರೈ ಆಗಿದ್ದು ಅದರಿಂದ ತೊಂದರೆ ಆಗ್ತಾ ಇದ್ರೆ ನೀವು ಚರ್ಮದ ವೈದ್ಯರನ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ನಿಮ್ಗೆ ಈ ಮಾಹಿತಿ ಉಪಯೋಗ ಆಗುತ್ತೆ ಅನ್ಕೊಂಡಿದೀನಿ. ಬೇರೆಯವ್ರಿಗೆ ಉಪಯೋಗ ಆಗ್ಬಹುದು ಅಥವಾ ಇನ್ಯಾರಿಗೂ ಡ್ರೈ ಸ್ಕಿನ್ ಇದೆ ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒಂದ್ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.